ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ. ನಾನು ನಿಮ್ಮ ಸಾರಥಿ ಶಬರಿನಾಥ್, ಕರ್ನಾಟಕ ಚಾಲಕರ ಯೂನಿಯನ್ನಿಂದ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ರಾಜ್ಯದ ಜನಪ್ರತಿನಿಧಿಗಳು, ಯಾರು ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಸಂಪುಟದ ಎಲ್ಲ ಸಚಿವರುಗಳು ಹಾಗೂ ರಾಜ್ಯದ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ಮತ್ತು ನಾಗರಿಕ ಬಂಧುಗಳಿಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ, ಈ ವಿಡಿಯೋದ ವಿಚಾರ ಇಷ್ಟೇ. ಕಳೆದ ಕೆಲವು ದಿನಗಳಿಂದ ಸಾಕಷ್ಟು ವಿದ್ಯಮಾನಗಳು ರಾಜ್ಯದಲ್ಲೂ ಕೂಡ ನಡೀತಾ ಇದೆ. ವಿಷಯ ಇಷ್ಟೇ, AITP ಏನು ಆಲ್ ಇಂಡಿಯಾ ಟೂರಿಸ್ಟ್ ಪರ್ಮಿಟ್ ವಾಹನಗಳನ್ನ ಹೊಂದಿರುವಂಥ ವಾಹನಗಳ ಮೇಲೆ ಭ್ರಷ್ಟ ಸಾರಿಗೆ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ತಗೊಳ್ಳದೇ ಇರೋದು ಕೂಡ ಮನಗಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದರಲ್ಲಿ ನನ್ನ ನೇರ ಪ್ರಶ್ನೆ ಸಾರಿಗೆ ಮಂತ್ರಿಗಳು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ದಯಮಾಡಿ ತಾವು ಅರ್ಥ ಮಾಡ್ಕೋಬೇಕು. AITP ಏನು ಆಲ್ ಇಂಡಿಯಾ ಟೂರಿಸ್ಟ್ ಪರ್ಮಿಟನ್ನು ಹೊಂದಿರುವಂಥ ವಾಹನಗಳಿಗೆ ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಏನು ನಿಮ್ಮ ಭ್ರಷ್ಟ ಸಾರಿಗೆ ಇಲಾಖೆ ಅಧಿಕಾರಿಗಳು ತಮ್ಮ ಕಿವಿಗೆ ಚೆಂಡುವನ್ನು ಇಡುವಂಥ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಕೂಡಲೇ ತಾವು ತರಾಟೆಗೆ ತಗೊಂಡು ಅವರಿಗೆ ಶಿಸ್ತುಬದ್ಧವಾಗಿ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ತಾವು ಆದೇಶ ಮಾಡಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಮುಂದಿನ ಹೋರಾಟಗಳಿಗೆ ನಾವು 1-2 ವಾಹನಗಳನ್ನು TT ಇರ್ಬೋದು, ಮಿನಿ ಬಸ್ ಇರ್ಬೋದು, ಕರ್ನಾಟಕ ನೋಂದಣಿ, ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸಾರಿಗೆ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಂಡು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ತೆರಿಗೆ ಕಟ್ಟಿಕೊಂಡು ಉದ್ಯಮಗಳನ್ನು ನಡೆಸಿರುವಂತಹ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ನಿಮ್ಮ ಸಹಕಾರ ಸಿಗದೇ ಹೋದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟಗಳನ್ನು ನಾವು ಹಮ್ಮಿಕೊಳ್ಬೇಕಾಗ್ತದೆ. ಹಾಗಾಗಿ ನಾನು ಸಾರಿಗೆ ಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರುವಂಥ ತೆರಿಗೆಯನ್ನು ವಸೂಲಿ ಮಾಡುವಂಥ ಕೆಲಸ ತಮ್ಮ ಸರ್ಕಾರ ಮತ್ತು ಸಾರಿಗೆ ಇಲಾಖೆ ಮಾಡಬೇಕು. ಈ ನಿಮ್ಮ ಭ್ರಷ್ಟ ಅಧಿಕಾರಿಗಳು ಹೇಳಿದ್ನಲ್ಲ, ತಮ್ಮ ಕಿವಿಗೆ ಚೆಂಡುವ ಇಡುವಂಥ ಕೆಲಸ ಮಾಡ್ತಿದ್ದಾರೆ. ನಾವು ಒಂದು ಹೇಳಿದ್ರೆ ಅವರೇ ಬಂದು ಇನ್ನೊಂದು ಹೇಳ್ತಿದ್ದಾರೆ. ಏನೂ ಮಾಡಲಿಕ್ಕಾಗಲ್ಲ, ಅವೆಲ್ಲ ಸುಳ್ಳು. ತಾವು ನೇರವಾಗಿ ನಮಗೆ ಒಂದು ಚರ್ಚೆಗೆ ಅವಕಾಶ ಕೊಡಿ. ತಾವು ಆ ಚರ್ಚೆಯಲ್ಲಿ ಭಾಗವಹಿಸಿ ಆ ನಿಮ್ಮ ಭ್ರಷ್ಟ ಅಧಿಕಾರಿಗಳನ್ನು ಕರೆಸಿ, ನಾವು ಕೂಡ ನಮ್ಮ ಬಳಿ ಇರುವಂತಹ ಮಾಹಿತಿಗಳನ್ನು ತಮಗೆ ಕೊಡ್ತೀವಿ. ಯಾವುದು ಸರಿ ಇದೆ, ಯಾವುದು ತಪ್ಪಿದೆ ಅನ್ನೋದನ್ನು ತಾವು ಪರಿಶೀಲನೆ ಮಾಡಿ ನ್ಯಾಯ ಒದಗಿಸಬೇಕು ಅಂತೇಳಿ ನಾನು ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ತಾಯಿದ್ದೀನಿ. 1-2 ರೂಪಾಯಿ ಅಲ್ಲ ಸ್ವಾಮಿ, ಸಾವಿರಾರು ಕೋಟಿ ನಷ್ಟ ಆಗ್ತಿದೆ. ತಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ರೆ ನಾವು ನಿಮ್ಮನ್ನು ಕೈ ಜೋಡಿಸಿ ವಿನಂತಿ ಮಾಡ್ತೀವಿ. ನಾವು ಟ್ಯಾಕ್ಸಿ ಚಾಲಕರಿರ್ಬೋದು, ಗೂಡ್ಸ್ ವಾಹನ ಚಾಲಕರಿರ್ಬೋದು ಅಥವಾ TT ಮಿನಿ ಬಸ್ಸನ್ನು ಹೊಂದಿರೋಂಥವ್ರು, ನಾವು ಯಾಕೆ ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಸ್ವಾಮಿ? ನಾವು ನಾಗಾಲ್ಯಾಂಡು, ಅರುಣಾಚಲ ಪ್ರದೇಶ, DU ಡಮನ್ನು, ನಮಗೆ ಎಲ್ಲಿ ಬೇಕೋ ಅಲ್ಲಿ ಬೇರೆ ರಾಜ್ಯಗಳಲ್ಲಿ ಎಲ್ಲಿ ತೆರಿಗೆ ಕಮ್ಮಿ ಇರುತ್ತೋ ನಾವು ಅಲ್ಲಿ ನೋಂದಣಿನ ಮಾಡ್ಕೋತೀವಿ. ನೀವು ಕರ್ನಾಟಕ ರಾಜ್ಯದಲ್ಲಿರೋಂಥ ಸಾರಿಗೆ ಇಲಾಖೆಯನ್ನು ಸಾರಿಗೆ ಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೊಳ್ಳೋದೊಂದೇ, ನಿಮ್ಮ ಅವಧಿ ಪೂರ್ಣದಲ್ಲಿ ಮುಚ್ಚಿಬಿಟ್ಟು ಬೀಗ ಹಾಕ್ಬಿಟ್ರೆ ಕೇಂದ್ರ ಸರ್ಕಾರದ ಆದೇಶದಂತೆ ಒಂದು ಮಹಾಪುಣ್ಯ ಆಗುತ್ತೆ. ನಿಮ್ಮ ಹೆಸರು ಅಜರಾಮರವಾಗಿ ಉಳ್ಕೊಬಿಡ್ತದೆ. ಇಂಥ ಮಂತ್ರಿಗಳಿದ್ದರೂ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಅನುಕೂಲ ಮಾಡಿಕೊಟ್ರು ಅಂತೇಳಿ ನಾವು ನಿಮ್ಮ ಫೋಟೋಗಳನ್ನು ಇಟ್ಟು ಪೂಜೆ ಮಾಡುವಂಥ ಕೆಲಸ ಆಗ್ತದೆ. ಯಾಕೆಂದರೆ ನಿಮ್ಮ ಭ್ರಷ್ಟ ಅಧಿಕಾರಿಗಳು ಅವರ ವೈಯಕ್ತಿಕ ಲಾಭಗಳನ್ನು ಮಾಡ್ಕೊಳ್ತಿದ್ದಾರೆ. ಸಾಕಷ್ಟು ಇಂಥ ಸಂಸ್ಥೆಗಳಲ್ಲಿ ಪಾರ್ಟ್ನರ್ಶಿಪ್ಗಳನ್ನು ಹೊಂದಿದ್ದಾರೆ. ಅವರ ಬಸ್ಸುಗಳು ಇದೆ, ಈ ರಾಜ್ಯದಲ್ಲೂ ಇದೆ, ಬೇರೆ ರಾಜ್ಯಗಳಲ್ಲೂ ಇದೆ. ಸಾಕಷ್ಟು ಟ್ರಾವೆಲ್ಸ್ಗಳಲ್ಲಿ ಅವರ ಪಾರ್ಟ್ನರ್ಶಿಪ್ಗಳು ಹೊಂದಿಕೊಂಡು ಇವತ್ತು ನಾವು ಯಾವುದೇ ಮಾಲೀಕರು, ಚಾಲಕರು ಒಂದು ಮನವಿ ಪತ್ರಗಳನ್ನು ಕೊಟ್ಟರೆ ಅದಕ್ಕೆ ತದ್ವಿರುದ್ಧವಾಗಿ ತಮಗೆ ನಾವು ಹೇಳಿರೋದು ಒಂದು, ಅವ್ರು ಮಾಡೋದು ಇನ್ನೊಂದು. ಯಾಕೆಂದರೆ ಅವರು ವೈಯಕ್ತಿಕ ಬೆಳವಣಿಗೆಗಳಾಗಬೇಕು. ಹಾಗಾಗಿ ತಮಗೆ ಮಾಹಿತಿಗಳನ್ನು ತಪ್ಪು ರೀತಿಯಲ್ಲಿ ರವಾನಿಸ್ತಾ ಅವರ ವೈಯಕ್ತಿಕ ಆಸ್ತಿಗಳನ್ನು ಪ್ರತಿ ವರ್ಷ ಏನು ಒಂದಿಷ್ಟು ಕೋಟಿ ಇರುತ್ತೆ ಅದನ್ನು ಇನ್ನೊಂದಷ್ಟು ಕೋಟಿ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಿದ್ದಾರೆ ಹೊರತು ಯಾವುದೇ ರೀತಿಯಾದಂತಹ ಸರ್ಕಾರಕ್ಕೆ ಬರಬೇಕಾಗಿರೋ ಆದಾಯವನ್ನು ಇವರು ತಂದುಕೊಡೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ನಾನು ನೇರವಾಗಿ ಆರೋಪ ಮಾಡ್ತಾಯಿದ್ದೀನಿ. ನಿಮ್ಮ ಇಲಾಖೆಯ ಭ್ರಷ್ಟ ಅಧಿಕಾರಿಗಳು ಸಾಕಷ್ಟು ಸಂಸ್ಥೆಗಳಲ್ಲಿ ಪಾರ್ಟ್ನರ್ಶಿಪ್ಪನ್ನು ಹೊಂದಿದ್ದಾರೆ. ಅದರ ದಾಖಲೆಗಳನ್ನು ಬೇಕಾದ್ರೆ ತಮಗೆ ನಾನು ಒದಗಿಸಬಲ್ಲೆ. ಅದು ಅವರ ವೈಯಕ್ತಿಕ ವಿಚಾರ, ನಮಗದು ಬೇಕಾಗಿಲ್ಲ. ನಾವು ಕೇಳೋದೊಂದೇ, ನಮಗೆ ನ್ಯಾಯ ಕೊಡಿ. ನಾವು 1-2 ವಾಹನಗಳನ್ನು ಇಟ್ಕೊಂಡು ರಾಜ್ಯದಲ್ಲಿ ರಾಜ್ಯ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಕೊಂಡು ಏನು ಇಲ್ಲಿ ದುಡಿಮೆ ಮಾಡಿಕೊಂಡು ಬದುಕ್ತಿದ್ದೀವಲ್ಲ, ನಮಗೆ ಒಂದು ಜೀವನ ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ನೀವು 100 ಬಸ್ಸು ಮಾಲೀಕರಿಗೆ ಒಂದು ಕಾನೂನು, 1 ಮಿನಿ ಬಸ್ ಇಟ್ಕೊಂಡ್ರವನಿಗೆ ಒಂದು ಕಾನೂನನ್ನು ಮಾಡಬೇಡಿ. ಇದೆಲ್ಲ ಸಂವಿಧಾನ ವಿರೋಧಿಯಾಗಿದೆ, ಕಾನೂನು ವಿರೋಧಿಯಾಗಿದೆ. ಹಾಗಾಗಿ ನಾನು ಸಾರಿಗೆ ಮಂತ್ರಿಗಳಲ್ಲಿ ಹೃದಯಪೂರ್ವಕವಾಗಿ ವಿನಂತಿ ಮಾಡ್ತೀನಿ. ತಮ್ಮ ಅವಧಿಯಲ್ಲಿ ಸಾಕಷ್ಟು ಸಾರಿಗೆ ಉದ್ಯಮಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೀರಾ. ಇನ್ನೊಂದಷ್ಟು ಬಾಕಿ ಇದೆ, ಅದು ತಮ್ಮ ಕೈಲಿಲ್ಲ. ಕೆಲವೊಂದು ನ್ಯಾಯಾಲಯದಲ್ಲಿದೆ, ಅದಕ್ಕೂ ಕೂಡ ನಾವುಗಳೆಲ್ಲ ನಿಮಗೆ ಬೆಂಬಲವನ್ನು ನೀಡಿದ್ದೀವಿ. ತಾವು ಒಳ್ಳೆಯ ಕೆಲಸಗಳನ್ನು ಮಾಡ್ತಿದ್ದೀರಾ. ಆದರೆ ನಿಮ್ಮ ಭ್ರಷ್ಟ ಅಧಿಕಾರಿಗಳು ಅವರ ವೈಯಕ್ತಿಕ ಲಾಭಕ್ಕೆ
ಉದ್ಯಮಿಗಳನ್ನು ಹಾಳು ಮಾಡ್ತಿದ್ದಾರೆ, ಬದುಕಲಿಕ್ಕೆ ಬಿಡ್ತಿಲ್ಲ. ಹಾಗಾಗಿ ನಾವು ಕೂಡ ನೀವು ಹಂಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನಾವು ಕೂಡ ಅನ್ಯ ರಾಜ್ಯಗಳಲ್ಲಿ ನಮ್ಮ ವಾಹನಗಳನ್ನ ನೋಂದಣಿ ಮಾಡ್ಕೋತೀವಿ, ಅಲ್ಲೇ ತೆರಿಗೆ ಕಟ್ಕೋತೀವಿ, ಇಲ್ಲಿ ಓಡಿಸ್ಕೋತೀವಿ, ಇಲ್ಲಿ ಉದ್ಯಮವನ್ನು ನಾವು ನಮ್ಮ ಜೀವನವನ್ನು ನಾವು ಕಟ್ಕೊಳ್ತೀವಿ. ಇಲ್ಲ ಅಂತ ಹೇಳಿದ್ರೆ ತಾವು ಕೂಡಲೇ ಎಚ್ಚೆತ್ಕೊಂಡು, ಈಗಾಗಲೇ ಸರ್ಕಾರಕ್ಕೂ ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ, ತಮ್ಮ ಇಲಾಖೆಗೂ ಕೂಡ ಸಾಕಷ್ಟು ಬಾರಿ ನಾವು ಬೇರೆ ಬೇರೆ ಸಂಘ ಸಂಸ್ಥೆಗಳ ಮನವಿಯನ್ನು ಕೂಡ ಕೊಟ್ಟರೂ ಕೂಡ ಇವರು ಯಾವುದೇ ರೀತಿಯಾದಂಥ ಕ್ರಮ ಜರುಗಿಸ್ತಾ ಇಲ್ಲ. ಹಾಗಾಗಿ ನಾನು ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ಳೋದೊಂದೇ, ಏನು AITPಯಿಂದ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರೋಂಥ ತೆರಿಗೆಯನ್ನು ವಸೂಲಿ ಮಾಡಿ. ಯಾಕೆಂದರೆ ಕೇರಳ ಹೈಕೋರ್ಟಿನಲ್ಲಿ ಕೇರಳ ರಾಜ್ಯ ಸರ್ಕಾರ ಅಥವಾ ಸಾರಿಗೆ ಇಲಾಖೆ ಹಾಕಿ ಗೆದ್ದು ಇವತ್ತವರು ಯಾವುದೇ AITP ಇತರ ರಾಜ್ಯಗಳಲ್ಲಿ ನೋಂದಣಿಯಾಗಿ ಅವರ ರಾಜ್ಯಕ್ಕೆ ಹೋದರೆ ತೆರಿಗೆ ವಸೂಲಿ ಮಾಡ್ತಿದ್ದಾರೆ. ಅದೇ ರೀತಿ ತಮಿಳುನಾಡಿನಲ್ಲೂ ಕೂಡ ಅದೇ ರೀತಿ ಅವರು ತೆರಿಗೆಯನ್ನು ವಸೂಲಿ ಮಾಡ್ತಿದ್ದಾರೆ. ಕರ್ನಾಟಕದಲ್ಲೂ ಅದಕ್ಕೆ ಅವಕಾಶಗಳಿದೆ. ಪ್ರಾಮಾಣಿಕವಾದಂಥ ಕೆಲವು ಅಧಿಕಾರಿಗಳಿದ್ದಾರೆ, ಅವ್ರ ಜೊತೆ ತಾವು ಸಂಪರ್ಕ ಮಾಡಿ ವಿಷಯಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನ್ಯಾಯ ಒದಗಿಸಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ತೀರ್ಮಾನ ಮಾಡ್ಕೊಂಡಂಗೆ ಆ ದಿನಾಂಕ ಕೂಡ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ. ನಾವು ಏನು 1-2 ವಾಹನಗಳನ್ನ ಇಟ್ಕೊಂಡಿರೋಂಥ ಮಿನಿ ಬಸ್ಸುಗಳು, TTಗಳಿರ್ಬೋದು ಅಥವಾ ಟೂರಿಸ್ಟ್ ಕ್ಯಾಬ್ಗಳಿರ್ಬೋದು, ನಾವೆಲ್ಲ ತಮ್ಮ ಕಚೇರಿ ಮತ್ತು ಸಾರಿಗೆ ಇಲಾಖೆಯ ಕಚೇರಿ ಮತ್ತು ಮುಖ್ಯಮಂತ್ರಿಗಳ ಮನೆ ಬಳಿ ನಮ್ಮ ವಾಹನಗಳನ್ನ ತಂದು ನಿಲ್ಲಿಸಿ ವಾಹನಗಳ ದಾಖಲೆಗಳನ್ನು ಸರೆಂಡರ್ ಮಾಡಿ ಹೋರಾಟ ಮಾಡಬೇಕಾಗ್ತದೆ. ಅದಕ್ಕೆ ತಾವು ಅವಕಾಶ ಕೊಡಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಸಾರಿಗೆ ಮಂತ್ರಿಗಳು ನೀವಾಗಿ ನಮ್ಮ ಇಲಾಖೆಗೆ ಬಂದು ನೀವು ಇವತ್ತು ನಮಗೆ ಒಂದು ಒಳ್ಳೆ ಕಳೆದ 1-2-3 ವರ್ಷಗಳಿಂದ ಒಳ್ಳೆಯ ಕೆಲಸಗಳನ್ನು ಮಾಡಿ ಉದ್ಯಮಿಗಳಿಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದ್ದೀರಾ. ಆದರೆ ನಾನು ಹೇಳ್ದಲ್ಲ, ಕೆಲವು ಭ್ರಷ್ಟ ಅಧಿಕಾರಿಗಳು ತಮಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಅದನ್ನು ಈ ಕೂಡಲೇ ತಾವು ಎಚ್ಚೆತ್ಕೊಂಡು, ನಾನು ಹೇಳ್ದಲ್ಲ, ನೇರವಾಗಿ ಚರ್ಚೆ ಕರೆಸಿ ನಾವು ಮಾಹಿತಿ ಕೊಡ್ತೀವಿ, ಯಾವುದ್ರಲ್ಲಿ ಅವಕಾಶ ಇದೆ, ಯಾವುದ್ರಲ್ಲಿ ಅವಕಾಶ ಇಲ್ಲ ಅನ್ನೋದು. ರಾಜ್ಯ ಸರ್ಕಾರಕ್ಕೆ ಎಷ್ಟು ತೆರಿಗೆ ಬರುತ್ತೆ ಅಂತ ನಮಗೂ ಗೊತ್ತಿದೆ, ಯಾವ ರೀತಿ ತೆರಿಗೆ ವಸೂಲಿ ಮಾಡಬೇಕು ಅಂತಲೂ ಕೂಡ ನಾವು ಹೇಳ್ಕೊಡ್ತೀವಿ. ಮತ್ತೊಂದು ವಿಷಯ, ಏನು ಪ್ರತಿ ವರ್ಷ ಬಜೆಟ್ನಲ್ಲಿ FD ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅದೇ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಒಂದಿಷ್ಟು ಟ್ಯಾಕ್ಸ್ ಅಂತ ಏನು ಹೇಳ್ತಿರೋ ಆ ಟ್ಯಾಕ್ಸನ್ನು ಪ್ರತಿ ವರ್ಷ ಇವರು ಎಲ್ಲಿ ಬರಬೇಕೋ ಅಲ್ಲಿಂದ ವಸೂಲಿ ಮಾಡ್ತಿಲ್ಲ. ಸಣ್ಣ ಪುಟ್ಟ ಆಟೋ ಡ್ರೈವರು, ಟ್ಯಾಕ್ಸಿ ಡ್ರೈವರು, ಗೂಡ್ಸ್ ಡ್ರೈವರ್ಗಳಿಗೆ ರಸ್ತೆಯಲ್ಲಿ ನಿಂತು ಚೆಕ್ ರಿಪೋರ್ಟ್ ಬರೆಯೋ ಮುಖಾಂತರ ಈ ಟಾರ್ಗೆಟು ಅಂತೇಳಿ ಬರೆದು ಫೈನ್ಗಳಲ್ಲಿ ವಸೂಲಿ ಮಾಡಿ ನಿಮಗೆ ತಪ್ಪು ಲೆಕ್ಕ, ಅಂದರೆ ರಾಜ್ಯ ಸರ್ಕಾರಕ್ಕೆ ಇವರು ತಪ್ಪು ಲೆಕ್ಕವನ್ನು ನೀಡ್ತಿದ್ದಾರೆ. ತೆರಿಗೆ ರೂಪದಲ್ಲಿ ನಾವು ಹೇಳ್ತಾ ಇರೋದು, ತೆರಿಗೆ ರೂಪದಲ್ಲಿ ಕೊಡಬೇಕಾರೋದು ತೆರಿಗೆ ರೂಪದಲ್ಲಿ ಕೊಡಲಿ, ಮಿಸ್ಕಲೇನಿಯಸ್ ರೂಪದಲ್ಲಿ ಬರಬೇಕಾರೋದು ಮಿಸ್ಕಲೇನಿಯಸ್ ರೂಪದಲ್ಲೇ ಬರಲಿ ಸ್ವಾಮಿ. ಇವರು ಆಟೋಗಳನ್ನ ಕೂಡಲೇ ಬಂದ್ ಮಾಡಬೇಕು. ತಮ್ಮ ಅವಧಿಯಲ್ಲೇ ಒಂದು ಒಳ್ಳೆಯ ಕೆಲಸ ಆಗಬೇಕು. ನಾವು ಅದು ಹೇಳ್ದಲ್ವಾ, ನಿಮ್ಮ ಫೋಟೋಗಳನ್ನ ಇಟ್ಟು ಪೂಜೆ ಮಾಡ್ತಾರೆ, ಆ ರೀತಿಯ ನೀವು ಅನುಕೂಲ ಮಾಡಿಕೊಟ್ರೆ. ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ನಾವು ಏನು TT ಮಿನಿ ಬಸ್ಸುಗಳು, ಟೂರಿಸ್ಟ್ ಕ್ಯಾಬ್ಗಳನ್ನು ಹೊಂದಿರುವಂಥ ಚಾಲಕರು ಮತ್ತು ಮಾಲೀಕರು ಎಲ್ಲ ವಾಹನಗಳ ದಾಖಲೆಗಳೊಂದಿಗೆ ತಮ್ಮ ಕಚೇರಿ ಮತ್ತು ಸಾರಿಗೆ ಇಲಾಖೆಯ ಮುಖ್ಯ ಕಚೇರಿ ಮತ್ತು ಮುಖ್ಯಮಂತ್ರಿಗಳ ಕಚೇರಿ ಬಳಿ ವಾಹನಗಳನ್ನ ನಿಲ್ಲಿಸಿ ದಾಖಲೆಗಳನ್ನು ಸರೆಂಡರ್ ಮಾಡುವ ಮುಖಾಂತರ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಲಿಕ್ಕೆ ನಾವು ತಯಾರು ಮಾಡ್ಕೋಬೇಕಾಗ್ತದೆ. ಅದಕ್ಕೆ ತಾವು ಅವಕಾಶ ಕೊಡಲ್ಲ ಅಂತ ನಾನು ಭಾವಿಸ್ತೀನಿ. ತಮ್ಮೆಲ್ಲರ ಸಹಕಾರ ನಮ್ಮ ಮೇಲಿರಲಿ. ಕರ್ನಾಟಕದ ಏನು ಚಾಲಕರು ಮತ್ತು ಮಾಲೀಕರಿದ್ದಾರೆ, ಉದ್ಯಮಿಗಳಿದ್ದಾರೆ, ಅವ್ರನ್ನ ಉಳಿಸ್ಬೇಕು ಅಂತೇಳಿ ನಾನು ಈ ವಿಡಿಯೋ ಮುಖಾಂತರ ಮನವಿ ಮಾಡ್ಕೊಳ್ತೀನಿ. ಧನ್ಯವಾದ ನಮಗೆ.